ಮದುವೆ ಏನ್ ಗೊತ್ತಾ ಪ್ರಿಯರೇ, ಮೂರು ಕಾಲಿನ ಕುರ್ಚಿ. ಮೂರು ಕಾಲಿನ ಕುರ್ಚಿ ಮದುವೆ ಪ್ರಿಯರೇ. ಒಂದು ಕಾಲು ಸರಿ ಇಲ್ಲ ಅಂದ್ರೂ ಆ ಕುರ್ಚಿ ಅಲಗಾಡ್ತದೆ. ಇವತ್ತು ನಮ್ಮ ಕುಟುಂಬ ಬಾಳ್ವೆಯಲ್ಲಿ ಇದು ಸತ್ಯ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮದುವೆ ಆಗುವವರು ಇಬ್ಬರು ಒಂದೇ ನಂಬಿಕೆ ಇರಬೇಕು. ಸತ್ಯವೇದ ಹೇಳ್ತದೆ, ನೀವು 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ, ಬೆಳಕಿಗೂ ಕತ್ತಲೆಗೂ, ನಂಬುವವನಿಗೂ ನಂಬದವನಿಗೂ ಜೊತೆಗೇನು ಗಂಭೀರವಾಗಿ ಪರಿಗಣಿಸೋಣ. 10 ಫ್ಯಾಕ್ಟರ್ಗಳು ಕಾಮನ್ ಆಗಿರ್ಬೋದು ನನ್ನ ಮದುವೆಯಾಗ ಹುಡುಗ ಹುಡುಗಿಯಲ್ಲಿ, ಆದರೆ ಒಂದರಲ್ಲಿ ಇಲ್ಲ ಅಂದರೆ ಆ ಸ್ಪಿರಿಚುವಲ್ ಯೂನಿಟಿ ಇಲ್ಲ ಅಂತ ಹೇಳಿದ್ರೆ ನಾವು ಅಪಾಯಕ್ಕೆ ಒಳಗಾಗ್ತೀವಿ ಪ್ರಿಯರೇ. ಯಾಕೆ ಗೊತ್ತಾ, ಮದುವೆಯಲ್ಲಿ ಒಬ್ಬರ ನಂಬಿಕೆ ಇನ್ನೊಬ್ಬರ ನಂಬಿಕೆಗೆ ಸಹಾಯ ಮಾಡ್ತದೆ, ಪ್ರೋತ್ಸಾಹಿಸ್ತದೆ. ಪೌಲ ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನನ್ನ ನಂಬಿಕೆಯಿಂದ ನಿಮಗೆ, ನಿಮ್ಮ ನಂಬಿಕೆಯಿಂದ ನನಗೆ ಸಹಾಯ ಉಂಟಾಗ್ತದೆ ಎಂಬ ಸತ್ಯವನ್ನು ತಿಳಿಸ್ತಾನೆ. ಗಂಡನ ನಂಬಿಕೆಯಿಂದ ಹೆಂಡತಿಗೆ, ಹೆಂಡತಿ ನಂಬಿಕೆಯಿಂದ ಗಂಡನಿಗೆ ಪ್ರಯೋಜನವಾಗ್ತದೆ ಪ್ರಿಯರೇ. ಪ್ರಸಂಗಿ ಪುಸ್ತಕದಲ್ಲಿ ನೋಡಿದ್ವಿ 4ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ನಾವು ನೋಡಿದ್ವಿ, ಒಬ್ಬನು ಬಿದ್ದರೆ ಇನ್ನೊಬ್ಬನು ಮೇಲಕ್ಕೆತ್ತಾನೆ. ಒಬ್ಬನು ಬಿದ್ದಾಗ ಮೇಲಕ್ಕೆ ಎತ್ತದಿರುವವರ ಗತಿ ಅದು